my dear students. ಅಕೌಂಟ್ಸ್ ಕಷ್ಟ ಅನ್ನೋರ್ಗೆ ಈಸಿ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿ ಕಡೆಯಿಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ವಿಡಿಯೋಸ್ ಅಪ್ಲೋಡ್ ಆಗಿದ್ದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ಈ ಟಾಪಿಕ್ ಏನಂತ ಗೊತ್ತಾಗಿದೆ ಅನ್ಸುತ್ತೆ. ಟಾಪಿಕ್ ಬಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಸ್ಟ್ ನಾವೇನ್ ಮಾಡ್ಬೇಕು, ಫಾರ್ಮುಲಾಸ್ ಕಲ್ತ್ಕೋತೀವಿ, ಅದಾಗಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ನಾವೇನ್ ಮಾಡ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು? ಯಾವಾಗ ಹೊಸ ಪಾರ್ಟ್ನರ್ ಬಿಸ್ನೆಸ್ ಒಳಗಡೆ ಬರ್ತಾರೆ, ಫ್ಯೂಚರ್ ನಲ್ಲಿ ಓಲ್ಡ್ ಪಾರ್ಟ್ನರ್ಸ್ ನ್ಯೂ ಪಾರ್ಟ್ನರ್ 3 ಜನನು ಸೇರಿ ಶೇರ್ ಮಾಡ್ಕೊಳ್ಳೋ ಅಂತ ಪ್ರಾಫಿಟ್ ರೇಷಿಯೋನ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ಕರಿತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗ ಬೇಕು? ಅಟ್ ದ ಟೈಮ್ ಆಫ್ ಅಡ್ಮಿಟಿಂಗ್ ಅ ನ್ಯೂ ಪಾರ್ಟ್ನರ್. ಏನಕ್ಕೋಸ್ಕರ ಬೇಕು? ಫ್ಯೂಚರ್ ಅಲ್ಲಿ ಬರುವಂತ ಪ್ರಾಫಿಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದಿಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕು. ಇದು ನಿಮ್ಗೆ 2 ಮಾರ್ಕ್ಸ್ ಕ್ವೆಶನ್ ಆಗಿರುತ್ತೆ. NPRS ಮೀನಿಂಗ್ ಗೊತ್ತಾಗಿದೆ. ಇವಾಗ NPRS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ 4 ಕೇಸಸ್ ಬರುತ್ತೆ. ನಾನು ನಿಮ್ಗೆ ಇಲ್ಲಿ ಫಾರ್ಮುಲಾಸ್ ನ ಹಾಕಿದೀನಿ, ಫಾರ್ಮುಲಾಸ್ ನ ನೋಟ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ ನ ನೀವು ನೋಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಅಕ್ವೈರ್ ಅನ್ನೋ ವರ್ಡ್ ಇದ್ದೇ ಇರುತ್ತೆ. ಇದು ಇಂತ ನಿಮ್ಗೆ ಫಾರ್ಮುಲಾನ ಐಡೆಂಟಿಫೈ ಮಾಡೋದಿಕ್ಕೆ. ಕಂಪ್ಲೀಟ್ ವಿಡಿಯೋಸ್ ನ ನೋಡಿದ್ರೆ ಮಾತ್ರ, ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಬೆನಿಫಿಟ್ ರಿಸೀವ್ ಮಾಡ್ಕೋತೀರಾ ಈ ವಿಡಿಯೋದು. ಹಾಗಾಗಿ ಕಂಪ್ಲೀಟ್ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫುಲ್ ವಿಡಿಯೋ ನೀವು ನೋಡ್ಲೇಬೇಕಾಗತ್ತೆ. ಕ್ವೆಶನ್ ಅಲ್ಲಿ ನಿಮ್ಗೆ ಓಲ್ಡ್ ರೇಷಿಯೋ ಶೇರ್ ಸ್ಯಾಕ್ರಿಫೈಸ್ ಇತ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ವರ್ಡ್ ಅಕ್ವೈರ್ ಶೇರ್ ಅಂತ ಇರುತ್ತೆ. ಶೇರ್ ಅಂದ್ರೆ ಏನು? 2/10, 1/2 ಈ ಫಾರ್ಮ್ ಅಲ್ಲಿ ಇದ್ರೆ ನಾವು ಅದನ್ನ ಅಕ್ವೈರ್ ಶೇರ್ ಅಂತ ಹೇಳಿ ಕರಿತೀವಿ. ಇನ್ ಕೇಸ್ ಅಕ್ವೈರ್ ರೇಷಿಯೋ ಇತ್ತು ಅಂದಾಗ ನೀವು 2 ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ರೇಷಿಯೋ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? 1:2, 3:5 ಈ ಫಾರ್ಮ್ ಅಲ್ಲಿ ಇರೋದನ್ನ ನಾವು ರೇಷಿಯೋ ಅಂತ ಹೇಳಿ ನಾವು ಕರಿತೀವಿ. ರೇಷಿಯೋ ಕೊಟ್ಟಾಗ ಫಸ್ಟ್ ನಾವು ಶೇರ್ ಸ್ಯಾಕ್ರಿಫೈಸ್ ನ ಫೈಂಡ್ ಔಟ್ ಮಾಡಿ NPRS ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, NPRS ಗೆ ನಾನು ಏನ್ ಫಾರ್ಮುಲಾ ಕೊಟ್ಟಿದ್ದೀನಿ ಅದೇ ಫಾರ್ಮುಲಾನು ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲೂ ಕೊಟ್ಟಿದ್ದೀನಿ. ಬಟ್ ನೀವು ಇಲ್ಲಿ ಏನ್ ಮಾಡ್ತೀರಾ, ಫಸ್ಟ್ ಶೇರ್ ಸ್ಯಾಕ್ರಿಫೈಸ್ ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ NPRS ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಥರ್ಡ್ ಕೇಸ್ ಅಲ್ಲಿ ಕ್ವಶನ್ ಅಲ್ಲಿ ನಿಮ್ಗೆ ಸರೆಂಡರ್ ಅನ್ನೋ ವರ್ಡ್ ಇರುತ್ತೆ. ಸರೆಂಡರ್ ಅನ್ನೋ ವರ್ಡ್ ಇದ್ದಾಗೂ ಅಷ್ಟೇ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಶೇರ್ ಸ್ಯಾಕ್ರಿಫೈಸ್ ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ NPRS ಗೆ ನಾನು ಇಲ್ಲಿ ಏನ್ ಫಾರ್ಮುಲಾ ಹಾಕಿದೀನಿ ಸೇಮ್ ಫಾರ್ಮುಲಾನೇ ಇಲ್ಲೂ ಸಹ ಹಾಕಿದೀನಿ. ಶೇರ್ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಓಲ್ಡ್ ರೇಷಿಯೋ ಇಂಟು ಸರೆಂಡರ್ ಶೇರ್ ಅನ್ನೋದನ್ನ ನೀವು ಇಲ್ಲಿ ತಗೋಬೇಕಾಗತ್ತೆ. ಲಾಸ್ಟ್ ಕೇಸ್ ನಲ್ಲಿ ನೋಡಿ, ಓಲ್ಡ್ ರೇಷಿಯೋ ಬಟ್ ನ್ಯೂ ಪಾರ್ಟ್ನರ್ ಶೇರ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕೇಸ್ ಇದ್ದಾಗ ಕ್ವೆಶನ್ ಅಲ್ಲಿ ನಿಮ್ಗೆ ಅಕ್ವೈರ್ ಅನ್ನೋ ವರ್ಡ್ ಇರಲ್ಲ, ಸರೆಂಡರ್ ಅನ್ನೋ ವರ್ಡ್ ಇರೋದಿಲ್ಲ. ಈ 3 ವರ್ಡ್ಸ್ ಇಲ್ಲ ನಿಮ್ಗೆ ಅಂದಾಗ ನಿಮ್ಗೆ ಗೊತ್ತಾಗ್ಬೇಕು ಇದು ಲಾಸ್ಟ್ ಕೇಸ್ ಫಾರ್ಮುಲಾ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ಬೇಕು. ಲಾಸ್ಟ್ ಕೇಸ್ ಅಲ್ಲಿ ನೋಡಿ, ಫಸ್ಟ್ ನಾವು ರಿಮೈನಿಂಗ್ ಶೇರ್ ನ ಫೈಂಡ್ ಔಟ್ ಮಾಡಿ NPRS ಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಓಲ್ಡ್ ರೇಷಿಯೋ ಮಲ್ಟಿಪ್ಲೈಡ್ ಬೈ ರಿಮೈನಿಂಗ್ ಶೇರ್ ಆಗಿರುತ್ತೆ. ಇಷ್ಟು ಇನ್ಫಾರ್ಮೇಶನ್ಸ್ ನಿಮ್ ತಲೆನಲ್ಲಿ ಇದ್ರೆ NPRS ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಈಗ 4 ಕೇಸಸ್ ಕೊಟ್ಟಿದ್ದೀರಲ್ವಾ, 4 ಕೇಸಸ್ ನಲ್ಲಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಅವಾಗ ನಿಮ್ಗೆ ನೀಟಾಗಿ ಕ್ಲಾರಿಟಿ ಆಗಿ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋನ ಏನ್ ಮಾಡ್ಬೇಕು, ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ನೀವು ನೋಡ್ಬೇಕಾಗುತ್ತೆ. ಫಸ್ಟ್ ಕೇಸ್ ನೋಡೋಣ. ಫಸ್ಟ್ ಕೇಸ್ ಅಲ್ಲಿ ನೋಡಿ, ನಾನು ಏನ್ ಹೇಳಿದೆ, ಫಸ್ಟ್ ಕೇಸ್ ಬಂದು ಅಕ್ವೈರ್ಡ್ ಶೇರ್ ಮೇಲಿರುತ್ತೆ. ಶೇರ್ ಕೊಟ್ಟಿದ್ದಾರೆ ನೋಡಿ, 2/10, 1/10 ಶೇರ್ ಕೊಟ್ಟಾಗ ಫಾರ್ಮುಲಾನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ನಮ್ಗೆ ಓಲ್ಡ್ ಪಾರ್ಟ್ನರ್ಸ್ ಬಂದು ವಾಣಿ ಮತ್ತೆ ರಾಣಿ ಇದ್ದಾರೆ. ಅವ್ರ ರೇಷಿಯೋ ಬಂದು 3:2 ಎಲ್ಲಿ ತಗೊಂಡಿದ್ದೀನಿ. ಓಲ್ಡ್ ರೇಷಿಯೋ ಇಸ್ 3:2 ಅಂತ ಹೇಳಿ. ಅಕ್ವೈರ್ಡ್ ಶೇರ್ ಅಂದ್ರೂ ಒಂದೇನೆ, ಶೇರ್ ಸ್ಯಾಕ್ರಿಫೈಸ್ ಅಂದ್ರೂ ಒಂದೇನೆ. ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಬ್ರಾಕೆಟ್ ನಲ್ಲಿ ನಾನು ಹಾಕಿದೀನಿ. 2/10 ವಾಣಿ ಕೊಡ್ತಾ ಇದ್ರೆ 1/10 ರಾಣಿ ಕೊಡ್ತಾ ಇದ್ದಾರೆ. ಅದಾಗಿದ್ಮೇಲೆ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡೋಣ. ವಾಣಿ ಶೇರ್ ಬಂದು 3 ಮತ್ತೆ 2 ನ ಆಡ್ ಮಾಡಿದ್ರೆ ಡಿನಾಮಿನೇಟರ್ ನಲ್ಲಿ 5 ಬರುತ್ತೆ. ಇಲ್ಲಿ ನಾವ್ ಇವಾಗ ಏನ್ ಮಾಡ್ಬೇಕು, 3 ತಗೊಳ್ಳೋಣ. 3 ಡಿವೈಡೆಡ್ ಬೈ 5 ಎಲ್ಲಿಂದ ಬಂತು ನಮ್ಗೆ? 5, 3 ಪ್ಲಸ್ 2 ಆಡ್ ಮಾಡಿದಾಗ ನಮ್ಗೆ ಇಲ್ಲಿ ಡಿನಾಮಿನೇಟರ್ ನಲ್ಲಿ 5 ಬರುತ್ತೆ. ಶೇರ್ ಸ್ಯಾಕ್ರಿಫೈಸ್ ಎಷ್ಟಿದೆ? ವಾಣಿ ಬಂದು 2/10 ಕೊಡ್ತಾ ಇದಾರಲ್ವಾ, 2/2 ಮತ್ತೆ 10 ನಾವ್ ಇಲ್ಲಿ ತಗೊಳ್ಳೋಣ. 2/10 ಯಾವಾಗ ನಮ್ಗೆ ಡಿನಾಮಿನೇಟರ್ಸ್ ನಲ್ಲಿ 2 ಡಿಜಿಟ್ಸ್ ಬರುತ್ತೆ, ನಾವಾಗ ಒಂದೇ ಟೇಬಲ್ ಅಲ್ಲಿ ಹೋಗೋಂಗಿದ್ರೆ ನಾವೇನ್ ಕ್ಯಾನ್ಸಲ್ ಆಗಂಗಿದ್ರೆ ನಾವೇನ್ ಮಾಡ್ಬೇಕು, LCM ತಗೋಬೇಕು. 5 ಗೆ ಮತ್ತೆ 10 ಗೆ LCM ತಗೊಂಡಿದೀನಿ. 5 1 5, 5 2 10 ಆಗುತ್ತೆ. 1 ಹ್ಯಾಸ್ ಇಟ್ ಈಸ್ ತಗೊಂಡ್ರೆ 2 1 2 ಬರುತ್ತೆ. ಇದೆರಡು ಮಲ್ಟಿಪ್ಲೈ ಮಾಡಿ 5 ಮತ್ತೆ 2 ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 10 ಬರುತ್ತೆ.
ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಡಿನಾಮಿನೇಟರ್ ಇರೋ ವ್ಯಾಲ್ಯೂನ ನಾವ್ ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡೋಣ, ಇದನ್ನ ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗ್ಬೇಕು, ಬೇರೆ ಬೇರೆ ಟೇಬಲ್ ಅಲ್ಲಿ ಹೋದ್ರೆ ನೀವು ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಅದು ಒಂದೇ ಟೇಬಲ್ ಅಲ್ಲಿ 5 1s 5 ಹೋಗುತ್ತೆ, ಇಲ್ಲಿ 5 2s 10 ಬರುತ್ತೆ. ಈ ತರ ಒಂದೇ ಟೇಬಲ್ ಅಲ್ಲಿ ಏನಾಗ್ಬೇಕು, ಕ್ಯಾನ್ಸಲ್ ಆಗ್ಬೇಕು. ಕ್ಯಾನ್ಸಲ್ ಆಗಿದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. 2 ಇಂಟು 3 ನೋಡಿ, ಈ ಕಡೆಯಿಂದ 2 ಇಂಟು 3 ಮಾಡ್ತಾ ಇದೀನಿ, 1 ಇಂಟು 2 ಮಾಡ್ತಾ ಇದೀನಿ. 2 3s ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 6 ಬರುತ್ತೆ. ಫಾರ್ಮುಲಾನಲ್ಲಿ ನಮ್ಗೆ ಇಲ್ಲಿ ಮೈನಸ್ ಇದೆ ಅಲ್ವಾ, ನಾನು ಇಲ್ಲಿ ಮೈನಸ್ ಹಾಕೊಳ್ತಾ ಇದ್ದೀನಿ. 1 2s ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 2 ಬರುತ್ತೆ ನಮ್ಗೆ. ಈ ರೀತಿ ನಾವ್ ಏನ್ ಮಾಡ್ಬೇಕು, ಸಿಂಪ್ಲಿಫೈಸ್ ನ ಮಾಡ್ಕೋಬೇಕಾಗುತ್ತೆ. 6 ಅಲ್ಲಿ 2 ಹೋಯ್ತು ಅಂತ ಹೇಳಿದ್ರೆ ಇಯರ್ ಯು ಬಿ ಗೆಟಿಂಗ್ 4 ಬರುತ್ತೆ. ಸೊ 4 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 10 ಇದೆ ಅಲ್ವಾ, 10 ನಾವಿಲ್ಲಿ ಏನ್ ಮಾಡ್ಬೇಕು, ಹಾಗೆ ನಾವಿಲ್ಲಿ 10 ತಗೋಬೇಕಾಗತ್ತೆ. ಸೊ ಈಗ ವಾಣಿದ್ ರೆಡಿ ಆಯ್ತು. ಈಗ ನಾವೇನ್ ಮಾಡೋಣ, ರಾಣಿದ್ ಕ್ಯಾಲ್ಕುಲೇಟ್ ಮಾಡೋಣ. ರಾಣಿದು ಓಲ್ಡ್ ಶೇಪ್ ಬಂದು 2/5 ಇದೆ. ರಾಣಿದು ಓಲ್ಡ್ ಶೇಪ್ ಬಂದು ನಮ್ಗೆ ಇಲ್ಲಿ 2/5 ಇದೆ. 2 ಹಾಕೊಂಡಿದೀನಿ, 5 2/5 ಮೈನಸ್ ಸೈನ್ ಆಗಿದ್ಮೇಲೆ ನಮ್ಗೆ ಶೇರ್ ಸ್ಯಾಕ್ರಿಫೈಸ್ ಬೇಕು. ಶೇರ್ ಸ್ಯಾಕ್ರಿಫೈಸ್ ಬಂದು 1/10 ಇದೆ ನಮ್ಗೆ ರಾಣಿದು. 1 ಡಿವೈಡೆಡ್ ಬೈ 10. ನಾನು ಈಗ ತಾನೇ ಹೇಳಿದೆ, ಡಿನಾಮಿನೇಟರ್ ನಲ್ಲಿ ಯಾವಾಗ ನಮ್ಗೆ 2 ಡಿಜಿಟ್ಸ್ ಬರುತ್ತೆ ನಾವ್ ಏನ್ ಮಾಡ್ಬೇಕು, LCM ಕ್ಯಾಲ್ಕುಲೇಟ್ ಮಾಡ್ಬೇಕು. 5 10 ಆಲ್ರೆಡಿ ಮಾಡಿದೀವಿ, ತಿರ್ಗಾ ಮಾಡಕ್ ಬೇಡ, ಇದನ್ನೇ ನಾವು ಅಲ್ಲಿ ತಗೊಳ್ಬಹುದು. 5 2s 10 ತಗೊಳ್ತಾ ಇದೀವಿ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಡಿನಾಮಿನೇಟರ್ಸ್ ನಲ್ಲಿ ಇರೋದು ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗಂಗಿದ್ರೆ ಕ್ಯಾನ್ಸಲ್ ಮಾಡ್ತೀರಾ, ಕ್ಯಾನ್ಸಲ್ ಆಗಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಬಾರ್ದು. ಈಗ ಅದು ಒಂದೇ ಟೇಬಲ್ ಅಲ್ಲಿ 5 ಮತ್ತೆ 10 ಏನಾಗುತ್ತೆ, ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 5 1s 5, ಇಲ್ಲಿ ನಮ್ಗೆ 5 2s 10 ಬರುತ್ತೆ ನೋಡಿ. 5 ನಲ್ಲಿ ಎರಡು ಕ್ಯಾನ್ಸಲ್ ಆಗುತ್ತೆ, ಮಾತ್ರ ಕ್ಯಾನ್ಸಲ್ ಮಾಡ್ಬೇಕು. ಇದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ 2 2s 4, ಫಾರ್ಮುಲಾನಲ್ಲಿ ಏನಿದೆ, ಮೈನಸ್ ಇದೆ, ಮೈನಸ್ ಹಾಕೊಳ್ಳೋಣ. 1 1s 1 ತಗೋಬೇಕು. 4 ಅಲ್ಲಿ 1 ಮೈನಸ್ ಆದ್ರೆ ನಮ್ಗೆ ಇಲ್ಲಿ ಏನ್ ಆನ್ಸರ್ ಬರುತ್ತೆ, ನಮ್ಗೆ ಇಲ್ಲಿ 3 ಬರುತ್ತೆ. 3 ಡಿವೈಡೆಡ್ ಬೈ ಇಲ್ಲಿರೋ 10 ಆಸ್ ಇಟ್ ಈಸ್ ನಾವ್ ಅದನ್ನ ಏನ್ ಮಾಡ್ಬೇಕು, ಹಾಗೆ ನಾವ್ ಇಲ್ಲಿ ಅದನ್ನ ಹಾಕೋಬೇಕು. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಾಣಿದ್ ಬಂದು 4/10 ಆಯ್ತು, ರಾಣಿದ್ ಬಂದು 3/10 ಆಯ್ತು. ಮಯೂರಿ ಅವರೇ ಕೊಟ್ಟಿದ್ದಾರೆ, ಮಯೂರಿ ಹ್ಯಾಸ್ ಎ ನ್ಯೂ ಪಾರ್ಟ್ನರ್ 3/10 ಶೇರ್ ಅವ್ರಿಗೆ ಕೊಡ್ತಿದೀವಿ ಅಂತ ಹೇಳಿ. ಸೊ ಅದನ್ನ ಏನು ಕ್ಯಾಲ್ಕುಲೇಷನ್, ನ್ಯೂ ಪಾರ್ಟ್ನರ್ ಏನು ಕ್ಯಾಲ್ಕುಲೇಟ್ ಮಾಡಬಾರ್ದು, ಅದನ್ನ ಇವಾಗ ಹಾಗೆ ಹಾಕೊಳ್ಳೋಣ. ನಾನು ಯಾಕೆ ಏನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ ಅಂದ್ರೆ, ಡಿನಾಮಿನೇಟರ್ ಸೇಮ್ ಬಂದಿದೆ ನೋಡಿ, 3 ಜನದೂ ಡಿನಾಮಿನೇಟರ್ ಸೇಮ್ ಇದೆ ನೋಡಿ. ಇಲ್ಲೂ 10 ಇದೆ, ಇಲ್ಲೂ 10 ಇದೆ, ಇಲ್ಲೂ 10 ಇದೆ. ಇನ್ ಕೇಸ್ ನ್ಯೂ ಪಾರ್ಟ್ನರ್ದು ಡಿನಾಮಿನೇಟರ್ ಚೇಂಜ್ ಬಂದಾಗ ಕ್ಯಾಲ್ಕುಲೇಷನ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ ಸಹ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಡಿನಾಮಿನೇಟರ್ ವ್ಯಾಲ್ಯೂಸ್ ಚೇಂಜ್ ಆದಾಗ ಹೇಗೆ ಅದನ್ನ ಮಾಡ್ಬೇಕು ಅಂತೇಳಿ. ಸೊ ಈಗ NPRS ವಾಣಿದ್ ಎಷ್ಟು ಬಂದಿದೆ ನಮ್ಗೆ, 4 ಡಿವೈಡೆಡ್ ಬೈ 10. ಅಲ್ಲಿ ನಮ್ಗೆ ಏನ್ ಬಂದಿದೆ ಆ ಶೇರ್ಸ್ ವ್ಯಾಲ್ಯೂನ ನಾವ್ ಇಲ್ಲಿ ಹಾಕೋಬೇಕು. ಸೊ ವಾಣಿದಾಯ್ತು. ರಾಣಿದು ನಮ್ಗೆ ಇಲ್ಲಿ 3/10 ಬಂದಿದೆ. ವಾಣಿದು ನಮ್ಗೆ ಇಲ್ಲಿ 3/10. ನೆಕ್ಸ್ಟ್ ಮಯೂರಿದ್ ಎಷ್ಟು ಬಂದಿದೆ, ಮಯೂರಿದ್ ಅವರೇ ಕೊಟ್ಟಿದ್ದಾರೆ 3/10 ಅಂತ. ನಾನು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಕ್ಯಾಲ್ಕುಲೇಟ್ ಮಾಡಂಗಿಲ್ಲ, ಬಿಕಾಸ್ ಡಿನಾಮಿನೇಟರ್ ವ್ಯಾಲ್ಯೂಸ್ ನಮ್ಗೆ ಇಲ್ಲಿ ಸೇಮ್ ಇದ್ದಾಗ ನಾವೇನು ಕ್ಯಾಲ್ಕುಲೇಟ್ ಮಾಡಬಾರ್ದು. ಈಗ ನೋಡಿ, ಎಲ್ಲಾ ಡಿನಾಮಿನೇಟರ್ ನಮ್ಗೆ ಈಗ ಸೇಮ್ ಆಗಿದೆ. ಹಾಗಾಗಿ ಫೈನಲ್ ರೇಷಿಯೋ ಏನಾಯ್ತು, 4:3:3 ಆಯ್ತು. ಈ ರೀತಿ ನಾವು ಕೇಸ್ ನಂಬರ್ 1 ನಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೇಸ್ 1 ಏನು ಡೌಟ್ಸ್ ಇಲ್ಲ, ಕ್ಲಾರಿಫೈ ಆಗಿದೆ ಅನ್ಕೋತೀವಿ. ನೀವು ಯಾವಾಗ ನೀವು ರಿಕಾಲ್ ಮಾಡ್ತಾ ಇರ್ತೀರಾ ಅವಾಗ ನಿಮ್ಗೆ ಗೊತ್ತಿರ್ಬೇಕು, ಕೇಸ್ ನಂಬರ್ 1 ನಲ್ಲಿ ಅಕ್ವೈರ್ಡ್ ಶೇರ್ ಅನ್ನೋ ವರ್ಡ್ ಇದ್ದಾಗ ಒಂದೇ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕು. ಇದು ನಿಮ್ಗೆ ನಾನು ಕೊಡ್ತಾ ಇರೋಂತ ಸ್ಮಾಲ್ ಇಂಟ್ಸ್, ಎಕ್ಸಾಮ್ ಅಲ್ಲೂ ಕುತ್ಕೊಂಡು ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ. ಈಗ ಫಸ್ಟ್ ಕೇಸ್ ಕ್ಲೀನ್ ಆಗಿ ಅರ್ಥ ಆಗಿದೆ ಅನ್ಕೊಂಡು ಸೆಕೆಂಡ್ ಕೇಸ್ ನೋಡಿ. ನಾನು ಹೇಳಿದೆ ಸೆಕೆಂಡ್ ಕೇಸ್ ಅಲ್ಲಿ ನಿಮ್ಗೆ ಅಕ್ವೈರ್ಡ್ ರೇಷಿಯೋ ಇರುತ್ತೆ ಅಂತ. ರೇಷಿಯೋ ನೋಡಿ ಈ ಫಾರ್ಮಲ್ 3:1 ಅಲ್ಲಿ ಇದ್ದಾಗ ನಮ್ಗೆ ಅಕ್ವೈರ್ಡ್ ರೇಷಿಯೋ ಅಂತ ಹೇಳಿ ಕರಿತೀವಿ. ನಮ್ಗೆ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಹಿಯರ್ ವಿ ಹ್ಯಾವ್ 2 ಪಾರ್ಟ್ನರ್ಸ್, ಅಮರ್ ಮತ್ತೆ ಬರಿದ್ದಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 5:3. ನಾನು ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ. ಅಕ್ವೈರ್ಡ್ ರೇಷಿಯೋ ಅಂದ್ರೂ ಒಂದೇನೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೂ ಒಂದೇನೆ. ಸೊ ಅದು ನಿಮ್ಗೆ 3:1 ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನ್ಯೂ ಪಾರ್ಟ್ನರ್ ಶೇರ್ ಬಂದು 1/6 ಇದೆ. ನ್ಯೂ ಪಾರ್ಟ್ನರ್ ಶೇರ್ ಬಂದು 1/6 ಇದೆ ನಿಮ್ಗೆ. ಈಗ ನಾವೇನ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಈಗ ಅಮರ್ ಶೇರ್ ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಬಂದು 3:1 ಅಂತ ಇದೆ ಅಲ್ವಾ.
ನಾವಿಲ್ಲಿ ಏನ್ ಮಾಡ್ಬೇಕು 3 ಹಾಕೊಳ್ಬೇಕು. ಸೊ ಡಿವೈಡೆಡ್ ಬೈ 3 ಪ್ಲಸ್ 1 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 4 ಬರುತ್ತೆ. 3 4 ನಾವಿಲ್ಲಿ ಆಡ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ನ್ಯೂ ಪಾರ್ಟ್ನರ್ ಶೇರ್ ಬೇಕು. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟಿದೆ 1/6 ಇದೆ. ಇಲ್ಲಿ ನಾವು ತಗೊಳ್ಳೋಣ 1 ಡಿವೈಡೆಡ್ ಬೈ 6. ಯಾವಾಗ ನಮ್ಗೆ ಇಂಟು ಇರುತ್ತೆ ನಾವು LCM ಅವೆಲ್ಲ ಏನು ತಗೋ ಜಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು. ಎಕ್ಸ್ಟ್ರಾ ನೋ ಮೋರ್ ಕ್ಯಾಲ್ಕುಲೇಷನ್. 3 1s ನಮ್ಗೆ ಇಲ್ಲಿ 3 ಬರುತ್ತೆ. 4 6 ನಮ್ಗೆ ಇಲ್ಲಿ 24 ಬರುತ್ತೆ. 4 6 24 ಬರುತ್ತೆ. ಈಗ ನಾವು ಅಮರ್ದು ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಅಕ್ಬರ್ದ್ ಮಾಡೋಣ. ಅಕ್ಬರ್ದು ರೇಷಿಯೋ ಏನ್ ಬರುತ್ತೆ, ನಮ್ಗೆ ಇಲ್ಲಿ 1 ಬರುತ್ತೆ. ಡಿನಾಮಿನೇಟರ್ ನಲ್ಲಿ ವಿಲ್ ಬಿ ಗೆಟಿಂಗ್ 4. 3 ಪ್ಲಸ್ 1 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 4 ಬರುತ್ತೆ. ಸೊ ರೇಷಿಯೋ ಬಂದು ನಮ್ಗೆ ಇಲ್ಲಿ 1 ಡಿವೈಡೆಡ್ ಬೈ ನ್ಯೂ ಪಾರ್ಟ್ನರ್ ಶೇರ್ ಅದು ಇಬ್ರಿಗೂ ಸೇಮ್ ಇರುತ್ತೆ. 1/6 ನಾವಿಲ್ಲಿ ತಗೋಬೇಕು. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಇಂಟು 1 ಮಾಡಿದ್ರೆ 1 1s ನಮ್ಗೆ ಇಲ್ಲಿ 1 ಬರುತ್ತೆ. 4 6 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 24 ಬರುತ್ತೆ. ಈ ರೀತಿ ನಾವು ಏನ್ ಮಾಡ್ಬೇಕು, ಫಸ್ಟ್ ಶೇರ್ ಸ್ಯಾಕ್ರಿಫೈಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಶೇರ್ ಸ್ಯಾಕ್ರಿಫೈಸ್ ಆಗಿದ್ಮೇಲೆ ನಾವು NPRS ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. NPRS ಮಾಡಕ್ ನಮ್ಗೆ ಫಸ್ಟ್ ಏನ್ ಬೇಕು, ಓಲ್ಡ್ ಶೇರ್ ಬೇಕು. ಓಲ್ಡ್ ಶೇರ್ ಬಂದು 5:3 ಅಂತ ಇದೆ. 5 ಮತ್ತೆ 3 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 8 ಬರುತ್ತೆ. ನಾವಿಲ್ಲಿ ಹಾಕೊಳ್ಳೋಣ 5 ಡಿವೈಡೆಡ್ ಬೈ 8. 5 ಡಿವೈಡೆಡ್ ಬೈ 8. ಶೇರ್ ಸ್ಯಾಕ್ರಿಫೈಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ, ಅದನ್ನ ತಗೊಳ್ಬೇಕು. 3 ಡಿವೈಡೆಡ್ ಬೈ 24. ಅಲ್ಲೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅದನ್ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಈಗ ತಗೊಂಡಿದೀವಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಡಿನಾಮಿನೇಟರ್ 2 ಡಿಜಿಟ್ ಬಂದಾಗ ನಾವ್ ಏನ್ ಮಾಡ್ಬೇಕು, LCM ನ ತಗೋಬೇಕು ಅಂತೇಳಿ. 8 ಮತ್ತೆ 24 ಗೆ ನಾವಿಲ್ಲಿ LCM ತಗೋಬೇಕು. 8 1s 8, 8 3s 24 ಬರುತ್ತೆ. ಸೊ 1 ಆಸ್ ಇಟ್ ಈಸ್ ತಗೋತೀವಿ. 3 1s 3. 8 ಮತ್ತೆ 3 ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 24 ಬರುತ್ತೆ. 8 3s 24. ಈಗ ನೀವು ನಾನು ಹೇಳ್ದೆ ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗಂಗಿದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. 8 1s 8 3s ಕ್ಯಾನ್ಸಲ್ ಆಗುತ್ತೆ. ನಾವ್ ಅದನ್ನ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಕೊಳಕ್ ಆದ್ರೆ ಮಾತ್ರ ಮಾಡಿ, ಕಂಪಲ್ಸರಿ ಅಂತ ಏನು ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಮಾಡೋದು ಈಸಿ ಆಗತ್ತೆ ನಿಮ್ಗೆ. 8 3s 24. ಈಗ ಕ್ರಾಸ್ ಮಲ್ಟಿಪ್ಲೈ 3 ಇಂಟು 5 ಮಾಡಿದ್ರೆ ನಮ್ಗೆ ಇಲ್ಲಿ 15 ಬರುತ್ತೆ. ಫಾರ್ಮುಲಾ ಪ್ರಕಾರ ನಮ್ಗೆ ಇಲ್ಲಿ ಮೈನಸ್ ಇದೆ ಅಲ್ವಾ, ನಾನು ಮೈನಸ್ ಏನ್ ಹಾಕೊಳ್ತಾ ಇದ್ದೀನಿ, ಸ್ಪೇಸ್ ಕೊಟ್ಟು 1 3s ನಾವಿಲ್ಲಿ 3 ತಗೋಬೇಕು. ಈಗ 15 ಅಲ್ಲಿ 3 ಮೈನಸ್ ಮಾಡಿದ್ರೆ 15 ಅಲ್ಲಿ 3 ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 12 ಬರುತ್ತೆ. 12 ಡಿವೈಡೆಡ್ ಬೈ 24 ನ ನಾವೇನ್ ಮಾಡ್ಬೇಕು, ಹ್ಯಾಸ್ ಇಟ್ ಈಸ್ ನಾವು ಅದನ್ನ ಹಾಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಅಕ್ಬರ್ ಶೇರ್ ಓಲ್ಡ್ ಶೇರ್ ಬಂದು ನಮ್ಗೆ ಇಲ್ಲಿ 3/8 ಇದೆ. 3 ಡಿವೈಡೆಡ್ ಬೈ 8 ಬರುತ್ತೆ ಅಕ್ಬರ್ ಶೇರ್ ಸ್ಯಾಕ್ರಿಫೈಸ್ ಬಂದು 1/24 ಇದೆ. 1 ಡಿವೈಡೆಡ್ ಬೈ 24. ಈಗ 8ಗೂ ಮತ್ತೆ ನಾವು 24ಗೆ LCM ತಗೊಂಡ್ರೆ ಇದೇ ಬರುತ್ತೆ. ನಮ್ಗೆ ತಿರ್ಗಾ ಕ್ಯಾಲ್ಕುಲೇಟ್ ಮಾಡಬಾರ್ದು. 8 ಇಂಟು 3 ಮಾಡಿದ್ರೆ ನಮ್ಗೆ ಇಲ್ಲಿ ಅಗೇನ್ ನಮ್ಗೆ ಇಲ್ಲಿ 24 ಬರುತ್ತೆ ನಮ್ಗೆ. ಈಗ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಒಂದೇ ಟೇಬಲ್ ಅಲ್ಲಿ ಹೋದ್ರೆ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಲೇಬೇಕು. 8 1s 8 3s ಇಲ್ಲಿ ಹಾಕೋಬೇಕು. 8 1s ನಲ್ಲಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿದೀವಿ. 8 3s ನಲ್ಲಿ ನಾವು 24 ನ ನಾವು ಕ್ಯಾನ್ಸಲ್ ಮಾಡಿದೀವಿ. ಈಗ ಕ್ರಾಸ್ ಮಲ್ಟಿಪ್ಲೈ 3 3s ನಮ್ಗೆ ಇಲ್ಲಿ 9 ಬರುತ್ತೆ. ಸೊ ಫಾರ್ಮುಲಾನಲ್ಲಿ ಮೈನಸ್ ಇದೆಲ್ಲ ಮೈನಸ್ ಏನ್ ಹಾಕೋಬೇಕು. 1 1s ನಮ್ಗೆ ಇಲ್ಲಿ 1 ಬರುತ್ತೆ. ಈಗ 9 ಅಲ್ಲಿ 1 ಮೈನಸ್ ಆಯ್ತು ಅಂತಂದ್ರೆ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 8 ಬರುತ್ತೆ. 8 ಡಿವೈಡೆಡ್ ಬೈ 24 ನ ನಾವೇನ್ ಮಾಡ್ಬೇಕು, ಹಾಗೆ ತಗೋಬೇಕು. ಸೊ NPRS ನಾವೇನ್ ಮಾಡಿದೀವಿ, ಅಮರ್ದು ಅಕ್ಬರ್ದು ಫೈಂಡ್ ಔಟ್ ಮಾಡಿದೀವಿ. ಆಂಟೋನಿಗ್ ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 1/6 ಅಂತ. ನಾನ್ ನಿಮ್ಗೆ ಆಗ್ಲೇ ಹೇಳ್ತಿದ್ದೆ, ಡಿನಾಮಿನೇಟರ್ ಚೇಂಜ್ ಬಂದಾಗ ಹೊಸ ಪಾರ್ಟ್ನರ್ದು ಹೇಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ. ಇವಾಗ ನೋಡಿರಿ, NPRS ನಾವ್ ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿನಾಮಿನೇಟರ್ಸ್ ನಮ್ಗೆ ಇಲ್ಲಿ ಸೇಮ್ ಬರ್ಬೇಕಾಗುತ್ತೆ. ಹಾಗಾಗಿ ಇಲ್ಲೂ 24 ಇದೆ, ಇಲ್ಲೂ 24 ಇದೆ ಡಿನಾಮಿನೇಟರ್, ಬಟ್ ಇಲ್ಲಿ ಮಾತ್ರ 6 ಬಂದ್ಬಿಟ್ಟಿದೆ ಅಲ್ವಾ. ನೀವೇನ್ ಮಾಡ್ಬೇಕು, ಡಿನಾಮಿನೇಟರ್ ಸೇಮ್ ಮಾಡ್ಬೇಕು ಅಂತ ಹೇಳಿದ್ರೆ
ನಮ್ಗೆ ಎಸ್ ನಂಬರ್ ಇರೋದು 24 ಅಲ್ವಾ. 24 ಡಿವೈಡೆಡ್ ಬೈ ನಮ್ಗೆ ಇಲ್ಲಿ ಯಾವ ವ್ಯಾಲ್ಯೂ ಇದೆ, ನಮ್ಗೆ ಇಲ್ಲಿ ಇದೆ ನೋಡಿ, ಇಲ್ಲಿರೋ ವ್ಯಾಲ್ಯೂನ ನಾವೇನ್ ಮಾಡ್ಬೇಕು, ಡಿವೈಡ್ ಮಾಡಿದ್ರೆ ಸೊ ನಮ್ಗೆ 4 ಬರುತ್ತೆ. 6 4 24 ಅಲ್ವಾ. ಇಲ್ಲಿ ಬಂದಿರೋ ಅಂತ 4 ಆನ್ಸರ್ ನಾವೇನ್ ಮಾಡ್ಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಇಂಟು 4 ಅಂತ ಮಾಡ್ಕೋಬೇಕು, ಇಂಟು 4 ಅಂತ ಮಾಡ್ಕೋಬೇಕು. ಸೊ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ವ್ಯಾಲ್ಯೂ ಏನ್ ಬರುತ್ತೆ, ನಮ್ಗೆ ಇಸ್ ಈಕ್ವಲ್ ಟು 1 4 4 ಬಂತು. ಸೊ ಡಿವೈಡೆಡ್ ಬೈ, ಸೊ 6 4 ನಮ್ಗೆ ಇಲ್ಲಿ ಏನ್ ಬಂತು ಇವಾಗ 24 ಬಂತು ನಮ್ಗೆ ಅಲ್ವಾ. ಈ ರೀತಿ ನಾವೇನ್ ಮಾಡ್ಬೇಕು, ಫಾರ್ಮುಲಾಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. 4/24 ನಿಮ್ಗೆ ಬಂತು. ಈಗ ನೋಡಿ ಡಿನಾಮಿನೇಟರ್ಸ್ ಎಲ್ಲ ಸೇಮ್ ಆಯ್ತಲ್ವಾ. ಈಗ NPRS ವ್ಯಾಲ್ಯೂನ ನಾವಿಲ್ಲಿ ಏನ್ ಮಾಡೋಣ, ನಾವಿಲ್ಲಿ ಈಗ ತಗೋಬೇಕು. ಸೊ ಅಮರ್ದ್ ಎಷ್ಟು ಬಂದಿದೆ, 12 ಡಿವೈಡೆಡ್ ಬೈ 24 ಅಮರ್ದು. ಸೊ ಅಕ್ಬರ್ ಎಷ್ಟು ಬಂದಿದೆ, ಸೊ 12:8:4. ಇದು ನಿಮ್ಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಈ ರೀತಿ ನಾವ್ ಏನ್ ಮಾಡ್ಬೇಕು, ಸೆಕೆಂಡ್ ಕೇಸ್ ಅಲ್ಲಿ ಅಕ್ವೈರ್ ರೇಷಿಯೋ ಅಂತ ಇದ್ದಾಗ ನ್ಯೂ NPRS ನ ಈ ರೀತಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಕೇಸ್ ಅರ್ಥ ಆಗಿದೆ ಅನ್ಕೊಂಡು ಥರ್ಡ್ ಕೇಸ್ ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಡ್ ಕೇಸ್ ಅಲ್ಲಿ ನೋಡಿ, ನಾನು ನಿಮ್ಗೆ ಥರ್ಡ್ ಕೇಸ್ ಅಲ್ಲಿ ಸರೆಂಡರ್ ಅನ್ನೋ ವರ್ಡ್ ಇರುತ್ತೆ ಅಂತ ಹೇಳಿದ್ನಲ್ವಾ ನಿಮ್ಗೆ. ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಸರೆಂಡರ್ ಅನ್ನೋ ವರ್ಡ್ ಇದೆ. ನಿಮ್ಗೆ ರಾಜೇಶ್ ಮತ್ತೆ ರಾಕೇಶ್ ಬಂದು ಪಾರ್ಟ್ನರ್ಸ್ ಈ ಫಾರ್ಮ್ ಅಲ್ಲಿ ಓಲ್ಡ್ ರೇಷಿಯೋ ಬಂದು 3:2 ಇದೆ. ಅವ್ರು ಏನ್ ಮಾಡ್ತಿದ್ದಾರೆ, ರಮೇಶ್ ಅನ್ನೋರ್ನ ಹೊಸ ಪಾರ್ಟ್ನರ್ ನ ತಗೊಳ್ತಾ ಇದ್ದಾರೆ. ರಾಕೇಶ್ ಅಗ್ರಿ ಟು ಸರೆಂಡರ್ 1/4 ಆಫ್ ಇಸ್ ಶೇರ್. ಸರೆಂಡರ್ ಅನ್ನೋ ವರ್ಡ್ ಇದೆ ನಿಮ್ಗೆ, ರಾಕೇಶ್ಗೂ ಕೊಟ್ಟಿದ್ದಾರೆ. ಬಟ್ ನ್ಯೂ ಪಾರ್ಟ್ನರ್ ಶೇರ್ ನಮ್ಗೆ ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ನೋಡಿ. ದೇ ಅಡ್ಮಿಟ್ ರಮೇಶ್ ಆಸ್ ಎ ನ್ಯೂ ಪಾರ್ಟ್ನರ್ ಇಷ್ಟೇ ಹೇಳಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿಲ್ಲ. ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿಲ್ಲ ಅಂದಾಗ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗುತ್ತೆ. ಕ್ಲೀನ್ ಆಗಿ ನೋಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವೇನ್ ಮಾಡ್ಬೇಕು, ಶೇರ್ ಸ್ಯಾಕ್ರಿಫೈಸ್ ನ ಫೈಂಡ್ ಔಟ್ ಮಾಡಕ್ಕೆ ಓಲ್ಡ್ ರೇಷಿಯೋನು ಸರೆಂಡರ್ ಶೇರ್ ನಾವೀಗ ತಗೊಳ್ಬೇಕು. ಓಲ್ಡ್ ರೇಷಿಯೋ ಬಂದು 3:2 ಅಂತ ಇದೆ ಅಲ್ವಾ. ಇಲ್ಲಿ ನಾವು 3 ತಗೊಳ್ಳೋಣ. 3 ಡಿವೈಡೆಡ್ ಬೈ 5 ಓಲ್ಡ್ ರೇಷಿಯೋ ತಗೊಂಡಿದ್ದೀನಿ. ಸರೆಂಡರ್ ಶೇರ್ ಬಂದು 1/4 ಇದೆ. 1 ಡಿವೈಡೆಡ್ ಬೈ 4. ಇವಾಗ ಮಲ್ಟಿಪ್ಲೈ ಮಾಡಿ, 3 1s ನಮ್ಗೆ ಇಲ್ಲಿ 3 ಬರುತ್ತೆ. 5 4s here will be getting 20. 5 4s 20. ನೆಕ್ಸ್ಟ್ ರಾಕೇಶ್ ಅದೇ ತರ ಫೈಂಡ್ ಔಟ್ ಮಾಡ್ಬೇಕು. ಓಲ್ಡ್ ರೇಷಿಯೋ ಬಂದು 2/5 ಇದೆ. 2/5. ಸರೆಂಡರ್ ಶೇರ್ ಬಂದು 1/3 ಇದೆ. 1 ಡಿವೈಡೆಡ್ ಬೈ 3. ಅದಾದ್ಮೇಲೆ ಮಲ್ಟಿಪ್ಲೈ ಮಾಡ್ಬೇಕು. 2 1s ನಮ್ಗೆ ಇಲ್ಲಿ 2 ಬರುತ್ತೆ. 5 3s ನಮ್ಗೆ ಇಲ್ಲಿ 15 ಬರುತ್ತೆ. ನಾವಿವಾಗ ಶೇರ್ ಸ್ಯಾಕ್ರಿಫೈಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನ ಫೈಂಡ್ ಔಟ್ ಮಾಡ್ಬೇಕು. ರಾಜೇಶ್ ಓಲ್ಡ್ ಶೇರ್ ಎಷ್ಟಿದೆ, 3/5 ಇದೆ. 3 ಡಿವೈಡೆಡ್ ಬೈ 5. ಇಲ್ಲಿ ಮೈನಸ್ ಸೈನ್ ಇದೆ ಅಲ್ವಾ, ಮೈನಸ್ ಏನಿದೆ, ಶೇರ್ ಸ್ಯಾಕ್ರಿಫೈಸ್ ನಮಗೆ ಫೈಂಡ್ ಔಟ್ ಮಾಡಿದೀವಿ. 3 ಮತ್ತೆ 20 ಇದೆ. ಸೊ 3 ಡಿವೈಡೆಡ್ ಬೈ 20. ಈಗ ಡಬಲ್ ಡಿಜಿಟ್ ಬಂದಾಗ ನಾನು ಹೇಳಿದೀನಿ LCM ತಗೋಬೇಕು ಅಂತೇಳಿ. ಈಗ 5 ಮತ್ತೆ 20ಗೆ ನಾವು ಇಲ್ಲಿ LCM ತಗೊಂಡಿದೀನಿ. 5 1s 5, 5 4s 20. 1 ಆಸ್ ಇಟ್ ಈಸ್ ತಗೊಂತೀವಿ, 4 1s 4. 5 ಮತ್ತೆ 4 ನ ಮಲ್ಟಿಪ್ಲೈ ಮಾಡಿದ್ರೆ 5 4s ನಮ್ಗೆ ಇಲ್ಲಿ 20 ಬರುತ್ತೆ. ಅದಾಗಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ನಾವ್ ಇವಾಗ ಕ್ರಾಸ್ ಕ್ಯಾನ್ಸಲ್ ಮಾಡ್ಬೇಕು ಅಂತೇಳಿ. ಸೇಮ್ ಟೇಬಲ್ ಅಲ್ಲಿ ಹೋಗುತ್ತಲ್ವಾ, ಕ್ಯಾನ್ಸಲ್ ಮಾಡೋಣ. 5 1s 5 4s ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಬರೀ ಡಿನಾಮಿನೇಟರ್ಸ್ ಸೇಮ್ ಟೇಬಲ್ ಅಲ್ಲಿ ಹೋಗ್ಬೇಕು. ಅದು 5 4s ಒಂದೇ ಟೇಬಲ್ಸ್ ಅಲ್ಲಿ ಹೋಗ್ಬೇಕು, ಬೇರೆ ಬೇರೆ ಟೇಬಲ್ಸ್ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 3s 12. 4 3s 12. ಮೈನಸ್ ಇದೆ, ಮೈನಸ್ ಹಾಕೋತೀನಿ. 1 3s you'll be getting 3.
ಈಗ 12 ಅಲ್ಲಿ 3 ಮೈನಸ್ ಮಾಡಿದ್ರೆ ನಮ್ಗೆ ಇಲ್ಲಿ 9 ಬರುತ್ತೆ. ಸೊ 9 ಡಿವೈಡೆಡ್ ಬೈ 20 ಬಂತು. 9 ಡಿವೈಡೆಡ್ ಬೈ 20 ರಾಜೇಶ್ ಆಯ್ತು. ಈಗ ರಾಕೇಶ್ ಕ್ಯಾಲ್ಕುಲೇಟ್ ಮಾಡೋಣ. ರಾಕೇಶ್ ಓಲ್ಡ್ ರೇಷಿಯೋ ಬಂದು ನಮ್ಗೆ ಇಲ್ಲಿ 2 ಆಗಿರುತ್ತೆ. ಡಿನಾಮಿನೇಟರ್ 3 ಮತ್ತೆ 2 ನ ಆಡ್ ಮಾಡಿದ್ರೆ ಇಯರ್ ಯು ಬಿ ಗೆಟಿಂಗ್ 5 ಆಗಿರುತ್ತೆ. ಶೇರ್ ಸ್ಯಾಕ್ರಿಫೈಸ್ ಬಂದು 2 ಬೈ 15 2 ಬೈ 15 ಆಗಿರುತ್ತೆ. ಈಗ ಡಿನಾಮಿನೇಟರ್ 2 ಡಿಜಿಟ್ ಇದೆ ಅಂದ್ಮೇಲೆ ನಾವು ಎಲ್ ಸಿ ಎಂ ತಗೋಬೇಕಲ್ವಾ. 5 15 ಗೆ ಎಲ್ ಸಿ ಎಂ ತಗೊಳ್ಳೋಣ. 5 15 ಗೆ 5 1 5 3 1 ಆಸ್ ಇಟ್ ಈಸ್ ತಗೊಂಡ್ರೆ 3 1 3. ಅಲ್ಲಿಗೆ ಎಲ್ ಸಿ ಎಂ ಬಂದು 5 ಮತ್ತೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 5 3 ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? ನಮ್ಗೆ ಇಲ್ಲಿ 5 3 ನಮ್ಗೆ ಇಲ್ಲಿ 15 ಬರುತ್ತೆ. ಇಲ್ಲಿ ಓಲ್ಡ್ ರೇಷಿಯೋ ಬಂದು ನಮ್ಗೆ ಇಲ್ಲಿ 2 ಡಿವೈಡೆಡ್ ಬೈ 5 ಬರುತ್ತೆ. 2 ಡಿವೈಡೆಡ್ ಬೈ 5. ಸೊ ಶೇರ್ ಸ್ಯಾಕ್ರಿಫೈಸ್ ಬಂದು ನಮ್ಗೆ ಇಲ್ಲಿ 2 ಡಿವೈಡೆಡ್ ಬೈ 15. 2 ಡಿವೈಡೆಡ್ ಬೈ 15 ನಾವಿಲ್ಲಿ ತಗೋಬೇಕು. 2 ಡಿವೈಡೆಡ್ 15 ಎಲ್ಲಿದೆ ನೋಡಿ, ಇದೆ ನೋಡಿ. ರಾಕೇಶ್ ನಾವು ಫೈಂಡ್ ಔಟ್ ಮಾಡಿದ್ವಲ್ಲ, ಆ ವ್ಯಾಲ್ಯೂ ತಗೋಬೇಕು. ಡಬಲ್ ಡಿಜಿಟ್ ಬಂದಾಗ ನಾವು ಎಲ್ ಸಿ ಎಂ ತಗೋತೀವಿ. 5 1 5 3 1 ಆಸ್ ಇಟ್ ಈಸ್ ತಗೊಂಡ್ರೆ 3 1 3 ಆಗುತ್ತೆ. ಎರಡು ಮಲ್ಟಿಪ್ಲೈ ಮಾಡಿ 5 ಮತ್ತೆ 3 ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ನಲ್ಲಿ ನಮ್ಗೆ ಇಲ್ಲಿ 15 ಬರುತ್ತೆ. ಈಗ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಸೇಮ್ ಟೇಬಲ್ ಅಲ್ಲಿ ಹೋಗುತ್ತೆ. 5 1 5 3 ಸೇಮ್ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆದ್ರೆ ಮಾತ್ರ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಬಾರ್ದು. ಹಾಗೆ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಿಲ್ಲ ಅಂತ ಹೇಳುತ್ತೆ. ಇಲ್ಲಿ 5 1 ಬರುತ್ತೆ, ಇಲ್ಲಿ 5 3 ನಮ್ಗೆ ಇಲ್ಲಿ 15 ಬರುತ್ತೆ. ಅದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ 5 3 2 ನಮ್ಗೆ ಇಲ್ಲಿ 6 ಬರುತ್ತೆ. ಫಾರ್ಮುಲಾ ನಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಳ್ತಾ ಇದ್ದೀನಿ. 1 2 2 ಬರುತ್ತೆ. ಈ ರೀತಿ ನಾವೇನ್ ಮಾಡ್ಕೋಬೇಕು? ನಾವಿಲ್ಲಿ ಸಿಂಪ್ಲಿಫೈಸ್ ಮಾಡ್ಕೋಬೇಕು. 6 ಅಲ್ಲಿ 2 ಹೋಯ್ತು ಅಂದ್ರೆ ನಮ್ಗೆ ಇಲ್ಲಿ ಬರೋ ಆನ್ಸರ್ ಏನಾಗಿರುತ್ತೆ? 4 ಆಗಿರುತ್ತೆ. 4 ಡಿವೈಡೆಡ್ ಬೈ 15. 4 ಡಿವೈಡೆಡ್ ಬೈ 15 ಬರುತ್ತೆ. ಸೊ ನಾವೀಗ ಓಲ್ಡ್ ರೇಷಿಯೋ ಫೈಂಡ್ ಔಟ್ ಮಾಡಿದ್ವಿ. ಈ ಕ್ವೆಶನ್ ಅಲ್ಲಿ ನ್ಯೂ ಪಾರ್ಟ್ನರ್ ಶೇರೇ ಕೊಟ್ಟಿಲ್ಲ ನಮ್ಗೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಶೇರ್ ಕೊಟ್ಟಿದ್ರಲ್ವಾ, ಮ್ಯಾಚ್ ಡಿನಾಮಿನೇಟರ್ ಸೇಮ್ ಬಂದಿಲ್ಲ ಅಂತ ಹೇಳಿ ನಾನು ಅದನ್ನ ಕನ್ವರ್ಟ್ ಮಾಡಕ್ ತೋರಿಸ್ಕೊಟ್ಟೆ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಕೊಟ್ಟೇ ಇಲ್ಲ ಅವರು ನ್ಯೂ ಪಾರ್ಟ್ನರ್ ಶೇರ್. ಆ ಕೇಸ್ ಅಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ನೀವೇ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಹೇಗ್ ಮಾಡೋದು? ರಾಜೇಶ್ ಸ್ಯಾಕ್ರಿಫೈಸ್ ಮತ್ತೆ ರಾಕೇಶ್ ಸ್ಯಾಕ್ರಿಫೈಸ್ ನಾವಿಲ್ಲಿ ಆಡ್ ಮಾಡ್ಬೇಕು. ರಾಜೇಶ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರೆ 3 ಬೈ 20, ರಾಕೇಶ್ 2 ಬೈ 15. ಆ ವ್ಯಾಲ್ಯೂಸ್ ನಾವಿಲ್ಲಿ ತಗೋಬೇಕಾಗುತ್ತೆ. 3 divided by 20. ಯಾರ್ದು? ರಾಜೇಶ್ದು. ರಾಕೇಶ್ ಬಂದು 2 by 15. 2 divided by 15. ಇದಾದ್ಮೇಲೆ ನೋಡಿ, ಇಲ್ಲೂ ಅಷ್ಟೇನೆ 22 ಡಿಜಿಟ್ಸ್ ಬಂದಾಗ 20ಗೂ 15ಗೆ ನಾವು ಎಲ್ ಸಿ ಎಂ ತಗೋಬೇಕಾಗತ್ತೆ. 5 4 5 3 4 1 3 ಆಸ್ ಇಟ್ ಈಸ್ ಹಾಗೆ ತಗೋತೀನಿ. 3 ಈ 1 ಆಸ್ ಇಟ್ ಈಸ್ ತಗೊಂಡಾಗ 3 1 ನಮ್ಗೆ 3 ಬರುತ್ತೆ. ಈಗ ಇಷ್ಟು ಮಲ್ಟಿಪ್ಲೈ ಮಾಡಿ 5 4 20 ಆಯ್ತು. 20 ಇಂಟು 3 ಮಾಡಿದಾಗ ನಮ್ಗೆ ಡಿನಾಮಿನೇಟರ್ ನಲ್ಲಿ ನಮ್ಗೆ ಇಲ್ಲಿ 60 ಬರುತ್ತೆ. ಡಿನಾಮಿನೇಟರ್ 60 ಬರುತ್ತೆ. ನಾನು 3 ಮಲ್ಟಿಪ್ಲೈ ಮಾಡಿದೀನಿ. 5 4 20. 20 ಇಂಟು 3 23 ನಮ್ಗೆ ಇಲ್ಲಿ 60 ಬರುತ್ತೆ. ಸೊ 20 ಮತ್ತೆ 5 ಒಂದೇ ಟೇಬಲ್ ಅಲ್ಲಿ ಹೋಗುತ್ತೆ ಅಲ್ವಾ, ಹಾಗಾಗಿ ನಾವು ಅದನ್ನ ಏನ್ ಮಾಡೋಣ? ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 5 4 ಹೋಗುತ್ತೆ, 5 3 ಹೋಗುತ್ತೆ. ಇಲ್ಲಿ 4 ಹಾಕೋಬೇಕು. 5 4 ಇಲ್ಲಿ 5 3 ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 3 ನಮ್ಗೆ ಇಲ್ಲಿ ಏನ್ ಬರುತ್ತೆ? 9 ಬರುತ್ತೆ. ಫಾರ್ಮುಲಾ ಪ್ರಕಾರ ನಮ್ಗೆ ಇಲ್ಲಿ ಪ್ಲಸ್ ಇದೆ, ನಾವಾಗ ಪ್ಲಸ್ ಹಾಕೋಬೇಕು. 4 2 ನಮ್ಗೆ ಇಲ್ಲಿ ಎಷ್ಟು ಬಂತು? 8 ಬಂತು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು? ನಮ್ಗೆ ಪ್ಲಸ್ ಇರೋದ್ರಿಂದ ಆಡ್ ಮಾಡ್ಕೊಡ್ತೀನಿ. 17 ಡಿವೈಡೆಡ್ ಬೈ 60 ಬಂದು ನಿಮ್ಮ ದ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆಯ್ತು. ಸೊ ಇವಾಗ ನಾವ್ ಇಲ್ಲಿ ಬರ್ಕೊಳ್ಳೋಣ. ಏನೇನ್ ಶೇರ್ ಬಂತು? ರಾಜೇಶ್ ನಮ್ಗೆ ಇಲ್ಲಿ 9 ಬಂತು. ಸೊ 9 ಡಿವೈಡೆಡ್ ಬೈ 20 ನೋಡಿ ಬರ್ದಿರೋದು. 9 ಡಿವೈಡೆಡ್ ಬೈ 20 ಬಂದು ನಮ್ಗೆ ಇಲ್ಲಿ ರಾಜೇಶ್ ಆಯ್ತು. ರಾಕೇಶ್ ಬಂದು 4 ಬೈ 15 ಇದೆ. 4 ಡಿವೈಡೆಡ್ ಬೈ 15. 4 ಡಿವೈಡೆಡ್ ಬೈ 15. ರಮೇಶ್ ಬಂದು 17 ಡಿವೈಡೆಡ್ ಬೈ 60.
ನೀವ್ ಇವಾಗ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಡಿನಾಮಿನೇಟರ್ ನೋಡಿ ಎಲ್ಲ ಚೇಂಜ್ ಇದೆ, ಯಾವ್ದಾದ್ರು ಸೇಮ್ ಇದೆಯಾ? ಇಲ್ಲ. ಆ ಕೇಸಲ್ಲಿ ನಾವೀಗ ಏನ್ ಮಾಡ್ಬೇಕು, ಹೈಯೆಸ್ಟ್ ನಂಬರ್ ನ ತಗೊಳ್ಳೋಣ. ಹೈಯೆಸ್ಟ್ ನಂಬರ್ ಎಷ್ಟಿದೆ ನಮ್ಗೆ ಇಲ್ಲಿ? 60 ಇದೆ. ಇವೆರಡನ್ನು ನಾವು 60 ಆಗಿ ನಾವೀಗ ಕನ್ವರ್ಟ್ ಮಾಡ್ಬೇಕು. ಫಸ್ಟ್ ಪಾರ್ಟ್ನರ್ ಯಾರಿದ್ದಾರೆ? ರಾಜೇಶ್. ರಾಜೇಶ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಡಿನಾಮಿನೇಟರ್ ಯಾವ್ದು ನಮ್ಗೆ? 60. ಸೊ ಡಿವೈಡೆಡ್ ಬೈ ರಾಕೇಶ್ ಎಷ್ಟಿದೆ ನಮ್ಗೆ ಇಲ್ಲಿ? 20 ಇದೆ ನಮ್ಗೆ ಅಲ್ವಾ? 20 ಇದೆ. 20 1s 20 3s ಬರುತ್ತೆ ಅಲ್ವಾ? ಇಲ್ಲಿ ಬಂದಿರೋ 3, ಇಲ್ಲಿ ಏನ್ ಆನ್ಸರ್ ನಿಮ್ಗೆ 3 ಬಂದಿದೆ, ಆ 3 ನ ನಾವಿಲ್ಲಿ ಏನ್ ಮಾಡ್ಬೇಕು, ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಇಂಟು 3 ಮಾಡ್ಕೋಬೇಕು. ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೆ ಎರಡಕ್ಕೂ ನೀವು ಅದೇ ವ್ಯಾಲ್ಯೂನ ನೀವು ಏನಾಗುತ್ತೆ ಇಲ್ಲಿ ನೀವು ಇಲ್ಲಿ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ರಾಜೇಶ್ ಆಯ್ತು. ನೆಕ್ಸ್ಟ್ ಯಾರ್ದಿದೆ? ರಾಕೇಶ್ ಇದೆ. ರಾಕೇಶ್ ಹೈಯೆಸ್ಟ್ ವ್ಯಾಲ್ಯೂ ಬಂದು 60 ಇದೆ. ಡಿವೈಡೆಡ್ ಬೈ ಅವ್ರದ್ದು ಎಷ್ಟಿದೆ ನಮ್ಗೆ ಇಲ್ಲಿ? 15 ಇದೆ. ಸೊ 15 1s 15 4s ಬರುತ್ತೆ. ಸೊ ಇಲ್ಲಿಗೆ ಬಂದಾಗ ನಾವ್ ಏನ್ ಮಾಡ್ಕೋಬೇಕು? ಇಂಟು 4 ತಗೊಳ್ತೀವಿ. ನ್ಯೂಮರೇಟರ್ ನಲ್ಲಿ ಏನ್ ಹಾಕೊಳ್ತೀವಿ ಅದನ್ನೇ ಏನ್ ಮಾಡ್ಬೇಕು, ಡಿನಾಮಿನೇಟರ್ ಅಲ್ಲೂ ಸಹ ನಾವ್ ಅದನ್ನೇ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವ್ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಸೇಮ್ ಬರುತ್ತೆ. ಇವಾಗ ನಾವ್ ನೋಡಿ 9 3s ನಮ್ಗೆ ಇಲ್ಲಿ ಎಷ್ಟು ಬಂತು? 27 ಬಂತು. 9 3s 27. 20 ಇಂಟು 3 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 23s ಬಂದು 23s ಬಂದು ನಮ್ಗೆ ಇಲ್ಲಿ 60 ಬಂತು. ನೋಡಿ ಬಂತ 60 ನಮ್ಗೆ ಇಲ್ಲಿ. ನೆಕ್ಸ್ಟ್ 4 4s ನಮ್ಗೆ ಇಲ್ಲಿ ಎಷ್ಟು ಬಂತು? 4 4s ನಮ್ಗೆ ಇಲ್ಲಿ 16 ಬಂತು ಅಲ್ವಾ? 15 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? 15 4s ನಮ್ಗೆ ಇಲ್ಲಿ 60 ಬರುತ್ತೆ. ಸೊ ನ್ಯೂ ಪಾರ್ಟ್ನ ನಾವೇನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದ್ರೆ ಅದನ್ನ ನಾವು ಅವ್ರದ್ದು ಏನ್ ಬಂದಿದೆ ನಾವು ವ್ಯಾಲ್ಯೂ ಅದನ್ನೇ ತಗೊಂಡಿರೋದ್ರಿಂದ ನಾವ್ ಅದನ್ನೇನು ಚೇಂಜ್ ಮಾಡಷ್ಟಿರಲ್ಲ. ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೋ ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ಫೈನಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಯ್ತು ನಮ್ಗೆ? ನೋಡಿ ಡಿನಾಮಿನೇಟರ್ಸ್ ಎಲ್ಲ ಸೇಮ್ ಆದ್ಮೇಲೆ 27:16:17 ಈಸ್ ಯುವರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಈ ರೀತಿ ನಾವ್ ಏನ್ ಮಾಡ್ಬೇಕಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಕ್ವಶನ್ ಅಲ್ಲಿ ಯಾವಾಗ ನಿಮ್ಗೆ ಸರೆಂಡರ್ ಅನ್ನೋ ವರ್ಡ್ ಇರುತ್ತೆ, ಈ ರೀತಿ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಇನ್ ಒಂದೇ ಕೇಸ್ ಇರೋದು, ಕಂಪ್ಲೀಟ್ ಮಾಡೋಣ. ಫೋರ್ ಕೇಸ್ ನೋಡಿ. 4 ಕೇಸ್ ನಾನು ನಿಮ್ಗೆ ಹೇಳಿದೆ, ಓಲ್ಡ್ ರೇಷಿಯೋ ಇರುತ್ತೆ, ನ್ಯೂ ಪಾರ್ಟ್ನರ್ ಶೇರ್ ಇರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಂಟ್ ಕೊಟ್ಟಿದ್ದೆ ನಾನು. ಅಕ್ವೈರ್ ಅನ್ನೋ ವರ್ಡು ಇಲ್ಲ, ಸರೆಂಡರ್ ಅನ್ನೋ ವರ್ಡುನು ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಕೇಸ್ ಇದು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಇಂಟು ನಿಮ್ಗೆ ಕೊಡ್ತಾ ಇರೋದು ಕ್ಯಾಪ್ನ ಇಟ್ಕೊಳ್ಳೋದಕ್ಕೆ. ಈ ಕೇಸ್ ಅಲ್ಲಿ ಯಾವಾಗ ನಿಮ್ಗೆ ಅಕ್ವೈರ್ ಅನ್ನ ವರ್ಡ್ ಇರಲ್ಲ, ಸರೆಂಡರ್ ಅನ್ನ ವರ್ಡ್ ಇರಲ್ಲ, ಫಸ್ಟ್ ನಾವ್ ಏನ್ ಮಾಡ್ಬೇಕು? ರಿಮೈನಿಂಗ್ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕು. ರಿಮೈನಿಂಗ್ ಶೇರ್ ಫೈಂಡ್ ಔಟ್ ಮಾಡೋದು ಯಾಕೆ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫಾರ್ಮುಲಾ ನಮ್ಗೆ ಚೇಂಜ್ ಆಗುತ್ತೆ. ಓಲ್ಡ್ ಶೇರ್ ಮಲ್ಟಿಪ್ಲೈಡ್ ಬೈ ರಿಮೈನಿಂಗ್ ಶೇರ್ ಆಗೋದ್ರಿಂದ ಫಸ್ಟ್ ನಾವು ರಿಮೈನಿಂಗ್ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಮಾಡೋದು? ನಾವು ಕಾಸ್ಟ್ ಆಫ್ 1 ಶೇರ್ ವ್ಯಾಲ್ಯೂ 1 ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂತಾ ಇದೀವಿ. ನ್ಯೂ ಪಾರ್ಟ್ನರ್ ಕೊಡ್ತಾ ಇರೋದು 1/5. 5 1s 5 ಮೈನಸ್ 1 ಮಾಡಿದ್ರೆ 4 ಬರುತ್ತೆ. 4/5 ಬಂದು ರಿಮೈನಿಂಗ್ ಶೇರ್ ಆಗಿರುತ್ತೆ. ಸೊ ಅನಿತಾ ಶೇರ್ ಓಲ್ಡ್ ರೇಷಿಯೋ ಬಂದು 3/5 ಇದೆ. ಇಲ್ಲಿ ನಾವು 3 ಹಾಕೋಬೇಕು. ಡಿವೈಡೆಡ್ ಬೈ 5 ಹಾಕೊಳ್ತಾ ಇದೀನಿ. 3 ಮತ್ತೆ 2 ಎರಡು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 5 ಬರುತ್ತೆ ನಮ್ಗೆ. ರಿಮೈನಿಂಗ್ ಶೇರ್ ಬಂದು 4/5 ನ ಆಲ್ರೆಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 4 ಡಿವೈಡೆಡ್ ಬೈ 5 ವಿಲ್ ಬಿ ಅವರ್ ರಿಮೈನಿಂಗ್ ಶೇರ್. ಯಾವಾಗ ಇಂಟು ಬರುತ್ತೆ? ನೋ LCM, ನೋ ಕ್ರಾಸ್ ಮಲ್ಟಿಪ್ಲಿಕೇಶನ್, ಎನಿಥಿಂಗ್ ಎಲ್ಸ್, ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. 3 4s ನಮ್ಗೆ ಇಲ್ಲಿ 12 ಬರುತ್ತೆ. 3 4s 12, 5 5s ನಮ್ಗೆ ಇಲ್ಲಿ 25 ಬರುತ್ತೆ. ನೆಕ್ಸ್ಟ್ ಕವಿತಾಗ್ ಬಂದು ಓಲ್ಡ್ ಶೇರ್ ಬಂದು 2/5 ತಗೊಳ್ಬೇಕು. 2 ಡಿವೈಡೆಡ್ ಬೈ 5. ರಿಮೈನಿಂಗ್ ಶೇರ್ ಬಂದು ಅದು ಕಾನ್ಸ್ಟೆಂಟ್ ಇರುತ್ತೆ, ನಿಮ್ಗೆ ಅದು ಚೇಂಜ್ ಆಗೋದಿಲ್ಲ. ನಿಮ್ಗೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ ರಿಮೈನಿಂಗ್ ಶೇರ್ ದಟ್ ವಿಲ್ ಬಿ ಅನ್ ಕಾನ್ಸ್ಟೆಂಟ್. 4 ಡಿವೈಡೆಡ್ ಬೈ 5. ಈ ಮಲ್ಟಿಪ್ಲೈ ಮಾಡಿ. 2 4s ನಮ್ಗೆ ಇಲ್ಲಿ 8 ಬರುತ್ತೆ. 2 4s 8, 5 5s 25. 5 5s 25.
ನೋಡಿ ಅನಿತಾದಾಯ್ತು, ಕವಿತಾದಾಯ್ತು. ಸುನೀತಾದು ನಿಮ್ಗೆ 1/5 ಕೊಟ್ಟಿದಾರಲ್ವಾ ಕ್ವಶನ್ ಅಲ್ಲಿ. ಈಗ ಡಿನಾಮಿನೇಟರ್ ಏನಾಯ್ತು, ಚೇಂಜ್ ಆಗೋ, ಇಲ್ಲಿ ನಮ್ಗೆ ಬರೀ 5 ಬರುತ್ತೆ ಡಿನಾಮಿನೇಟರ್ ನಲ್ಲಿ. ಹಾಗಾಗಿ ನಾವ್ ಇವಾಗ ಏನ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಹೇಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ 25 ಬರ್ಬೇಕಲ್ವಾ ನಮ್ಗೆ. ಸೊ 25 ಡಿವೈಡೆಡ್ ಬೈ ನಮ್ಗೆ ಇಲ್ಲಿರೋ ವ್ಯಾಲ್ಯೂ ಏನು 5. ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 5 ಬರುತ್ತೆ ನಮ್ಗೆ. ಸೊ ಡಿನಾಮಿನೇಟರ್ ನಲ್ಲಿ ನಾನು ಏನ್ ಹಾಕೊಳ್ತಾ ಇದ್ದೀನಿ, ನಾನು ಇಲ್ಲಿ ಇಂಟು 5 ಹಾಕೊಳ್ತಾ ಇದೀನಿ. ಅವಾಗ ನಮ್ಗೆ 5 5 25 ಬರುತ್ತೆ. ಡಿನಾಮಿನೇಟರ್ ನಲ್ಲಿ ಹಾಕೊಂಡಿದ್ಮೇಲೆ ನಾವು ಅದನ್ನ ನ್ಯೂಮರೇಟರ್ ಅನ್ನು ಸಹ ಏನ್ ಮಾಡ್ಬೇಕು, ಹಾಕೋಬೇಕಾಗತ್ತೆ. ಸೊ 1 5 ನಮ್ಗೆ ಇಲ್ಲಿ 5 ಬಂತು, 5 5 ನಮ್ಗೆ ಇಲ್ಲಿ 25 ಬಂತು. ಈಗ ಡಿನಾಮಿನೇಟರ್ ಸೇಮ್ ಆಯ್ತಲ್ವಾ ನಮ್ಗೆ, ನೋಡೋಣ. ಸೊ ನಾವಿಲ್ಲಿ ಫಸ್ಟ್ ಪಾರ್ಟ್ ಅನಿತಾದು 12 ಬಂತು, ಡಿವೈಡೆಡ್ ಬೈ 25 ಅಲ್ವಾ. ನೆಕ್ಸ್ಟ್ ಪಾರ್ಟ್ನರ್ ಕವಿತಾದು ಎಷ್ಟು ಬಂತು, ನಮ್ಗೆ ಇಲ್ಲಿ 8 ಬಂತು. ಸೊ ಡಿವೈಡೆಡ್ ಬೈ 25. ಲಾಸ್ಟ್ ಪಾರ್ಟ್ನರು 5/25 ಬಂತು ನಾವಿಲ್ಲಿ, 5 ಡಿವೈಡೆಡ್ ಬೈ 25. ಈಗ ನೋಡಿ ಎಲ್ಲ ಡಿನಾಮಿನೇಟರ್ಸ್ ಸೇಮ್ ಬಂತು. ಸೊ ದ ಫೈನಲ್ ಆನ್ಸರ್ ಬಂದು 12:8:5 ಆಗಿರುತ್ತೆ. ಈ ರೀತಿ ನಾವ್ ಏನ್ ಮಾಡ್ಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಫೈನಲ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷನ್ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ 4 ಕೇಸಸ್ ಇದೆ. ಅಕ್ವೈರ್ಡ್ ಶೇರು, ಅಕ್ವೈರ್ಡ್ ರೇಷಿಯೋ, ಸರೆಂಡರು, ಓಲ್ಡ್ ರೇಷಿಯೋ ಮತ್ತೆ ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಾಗ. ದಿಸ್ ಆರ್ ದ 4 ಕೇಸಸ್. ಲಾಸ್ಟ್ ಕೇಸ್ ಅಲ್ಲಿ ನಿಮ್ಗೆ ಅಕ್ವೈರ್ ಅನ್ನು ವರ್ಡ್ ಇರೋದಿಲ್ಲ, ಸರೆಂಡರ್ ಅನ್ನು ವರ್ಡ್ ಇರಲ್ಲ. ಹಾಗಾಗಿ ನಿಮ್ಗೆ ಕ್ಲೀನ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಇದು ರಿಲೇಟೆಡ್ ಕ್ವೆಶನ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕ್ಯಾಲ್ಕುಲೇಟ್ ಮಾಡಿ ಡೌಟ್ಸ್ ಬಂದ್ರೆ ನೀವು ಅಲ್ಲೇ ಪ್ಲೇಸ್ ಮಾಡ್ಬೋದು. ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದ್ರಿಂದ ನಿಮ್ಗೆ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಈಗ ಹೇಳ್ಕೊಟ್ಟಿರೋ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್.